ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಈ ವಾರದ ವಿಶ್ಲೇಷಣೆಯೊಂದಿಗೆ ಮತ್ತೆ ಬಂದಿದ್ದೀನಿ. ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್‌ಗಳು ಲಾಸ್ಟ್ ವೀಕ್‌ಗಳಲ್ಲಿ ಒಂದು ಬಿಗ್ ಮೂವ್‌ಮೆಂಟ್ಸ್‌ಗಳಾಗಿದ್ದು, 2 ವೀಕಲ್ಲಿ ಒಂದು ರಿಕವರಿ ಆಗಿದ್ದು, ಕ್ವಿಕ್ ರಿಕವರಿ ಒಂದು ಸಿ ಕ್ಲ್ಯಾಂಪ್ ಅರ್ಲಿಯರ್ ಡೇಸಲ್ಲಿ ಹೇಳ್ದಂಗೆ ಎಲ್ಲ ಎಸ್ಕೇಪ್ ಆಗಿ ಕೂತಿದೆ ಈಗ ಕ್ಲೌಡಲ್ಲಿ. ಮುಂದೆ ಹೇಗಿದೆ ಎಲ್ಲ ವಿಚಾರ ನೋಡೋಣ ಈಗ. ವಿಡಿಯೋ ಪ್ರಾರಂಭಕ್ಕೂ ಮುಂಚೆ ರಿಕ್ವೆಸ್ಟು, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಚಾನಲ್ ಬಗ್ಗೆ ಮಾಹಿತಿ ಬೇರೆಯವ್ರಿಗೂ ನಿಮ್ಮ ಸ್ನೇಹಿತರೊಂದಿಗೆ ಅವ್ರಿಗೂ ಹಂಚಿ ಮತ್ತು ಮಾಹಿತಿಯನ್ನು ಕೂಲಂಕುಷವಾಗಿ ಅಬ್ಸರ್ವ್ ಮಾಡ್ತಾ ಇರಿ. ಸಣ್ಣ ಸಣ್ಣ ವಿಚಾರಗಳು ನೇರವಾಗಿ ಹೇಳೋಕ್ಕಾಗದೇ ಇದ್ರು ಕೆಲವೆಲ್ಲ ಸೂಕ್ಷ್ಮ ಕೊಟ್ಟಿರ್ತೀನಿ. ಸೊ ಅದೆಲ್ಲ ಅಬ್ಸರ್ವ್ ಮಾಡಿಕೊಂಡು ನೀವು ಸ್ಟಾಕ್ ಟ್ರೇಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಏನೇ ಈ ವಿಡಿಯೋಗಳು ಮಾಡೋದಿದ್ರು ಆಸ್ ಎ ಇಂಪಾರ್ಟೆಂಟ್ ಡಿಸ್ಕ್ಲೈಮರು ನಾನು ಹೇಳಲೇಬೇಕಾಗಿದೆ. ಇದು ಎಜುಕೇಷನ್ ಪರ್ಪಸ್ ಇರೋವಂಥ ವಿಡಿಯೋ. ಏನೇ ಒಂದು ಅವೇರ್ನೆಸ್ ಇದ್ದು ಅದು ತಿಳ್ಕೊಂಡು ನೀವು ಫರ್ದರ್ ಸ್ಟಡೀಸ್ ಮಾಡಿ ನೀವು ಹಣ ಮಾಡಬೇಕಾಗುತ್ತೆ. ಮೇಲಾಗಿ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಯಾರಿರ್ತಾರೆ, ಅದರಲ್ಲೂ CB ಸರ್ಟಿಫೈಡ್ RIA ರಿಸರ್ಚ್ ಅನಾಲಿಸ್ಟ್ ಇಂಥದ್ದೆಲ್ಲ ಏನೇನಿರ್ತಾರೋ ಅವ್ರದ್ದು ಸಹಾಯ ತಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ. ವಿಡಿಯೋ ಪ್ರಾರಂಭ ಮಾಡೋಣ. ನಿಫ್ಟಿ ಒಂದು ಒಳ್ಳೆ ಮೂವ್ಮೆಂಟ್ ಕೊಟ್ಟು ಕ್ಲೌಡಿಂದ ಆಚೆ ಬಂದಿದೆ, ಅದು ಅಬ್ಸರ್ವ್ ಮಾಡಿರ್ಬೋದು. ಯಾವ ಥರ ಕೂತಿದೆ ಅಂದರೆ ಈ ಮಾರ್ಕೆಟು ನೋಡ್ತಾ ಇರ್ಬೋದು. ಇಚಿಮೋಕು ಹಾಕ್ಕೊಂಡಿದ್ದೀನಿ. ತುಂಬ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಕೂತಿದೆ ಈಗ. ಸೊ ಪ್ರೀವಿಯಸ್ ಹೈ ಇಂದ ಒಂಚೂರು ಜಾಸ್ತಿ ಆಗಿದೆ. ಲೋ ಇಂದ ಒಂದು ಬಾಟಮ್ ಮಾಡ್ಕೊಂಡು ಅಲ್ಲಿಂದ ತಿರ್ಗಾ ಒಂದು ರಿವರ್ಸಲ್ ಆಗಿದೆ. ಡೈಲಿ ಬೇಸಿಸ್ ಇರ್ಬೋದು, ವೀಕ್ಲಿ ಬೇಸಿಸ್ ಯಾವುದೇ ಇರ್ಬೋದು, ಕ್ಲೌಡಿಂದ ಆಚೆ ಬಂದಿದೆ. ಇಟ್ಸ್ ಎ ಗುಡ್ ಸೈನ್ ಆ್ಯಕ್ಚುಲಿ. ಸೊ ಬ್ಯಾಂಕಿಂಗ್ ಸ್ಟಾಕ್ಸ್ಗಳು ತುಂಬ ಹೆಲ್ಪ್ ಮಾಡಿದೆ ನಿಫ್ಟಿ ಒಂದು ಮೇಲೆ ಬರಲಿಕ್ಕೆ. ಸೊ ನೆಕ್ಸ್ಟ್ ಆಲ್ ಟೈಮ್ ಹೈ ಹೋಗುತ್ತಾ ಅಥವಾ ಇಲ್ಲಿಂದ ವಾಪಸ್ ರಿವರ್ಸ್ ಹೋಗುತ್ತಾ, ಈ ವಾರ ತುಂಬ ಒಂದು ಕ್ರಿಟಿಕಲ್ ಝೋನಲ್ಲಿದೆ ಈ ಮಾರ್ಕೆಟ್. ಸೊ ನೋಡಬೇಕಾಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಒಂದು ಅಬ್ಸರ್ವೇಷನ್ ಕಾಣ್ತಾ ಇರೋವಂಥದ್ದು ಫಿಬಿನಾಶಿ ರೇಷಿಯೋ ಮೇಲೆ ಟೈಮ್ ಸೈಕಲ್ ಹಾಕ್ಕೊಂಡಿದ್ದೀನಿ ನಾನು. ಇದು ಫಿಬಿನಾಶಿ ಟೈಮ್ ಸೈಕಲ್ ಅಂತಲೇ ಇದೆ. ಇಲ್ಲಿ ಹೋದರೆ ಫಿಬಿನಾಶಿ ಟೈಮ್ ಝೋನ್ ಅಥವಾ ನೀವು ನಾರ್ಮಲ್ 14 ಬಾರ್ಸ್ 21 ಡೇಸ್ ಇದು ಡೇಸ್ ಲೆಕ್ಕದಲ್ಲಿ ನೋಡಿದ್ರೆ, ಬಟ್ ಟ್ರೇಡಿಂಗ್ ಡೇಸಲ್ಲಿ 14 ಬಾರ್ಸ್ ಏನು ಕಾಣಿಸ್ತಿದೆ ಇದು. ಸೊ 14 ಡೇಸಲ್ಲಿ ಒಂದು ಹೈ ಮಾಡಿ ತಿರ್ಗಾ ಅದರಲ್ಲೇ ಒಂದು ಲೋ ಮಾಡಿ, ಇದು 7 ಡೇಸ್ ಇರುತ್ತೆ ಯೂಶಲಿ. ನೋಡೋಣ ಅದನ್ನು. 7 to 8 ಡೇಸ್ ಯೂಶಲಿ ಅಷ್ಟೇ ಇರುತ್ತೆ, ನಾಟ್ ಮೋರ್ ದೆನ್ ದಟ್. ಸೊ ಒಂದು ಬಾಟಮ್ ಆಗಿ ಅಲ್ಲಿಂದ ತಗೊಂತು ಕ್ಲೌಡಿಂದ ಎಕ್ಸ್ಕೇಪ್ ಆಗಿದ್ದು ಗುಡ್ ಸೈನ್. ಆದರೂ 14 ಡೇಸ್ ಇದರಲ್ಲಿ ಒಂದು ಇದಾಗ್ತಿದೆ. ಸೊ ಯಾವುದೇ ಒಂದು ಜುಪಿಟರ್ ಸೈಕಲ್ಲು, ಮರ್ಕ್ಯೂರಿ ಸೈಕಲ್ ಏನೇ ಇದೆಲ್ಲ ಆಸ್ಟ್ರೋ ಪಾಯಿಂಟ್ಸ್ಗಳು ಎಲ್ಲ ತಲೆ ಕೆಡಿಸ್ಕೊಳೋದು ಬೇಡ ಸದ್ಯಕ್ಕೆ. ಸೊ ಇಂಪಾರ್ಟೆಂಟ್ ಥಿಂಗ್ ಏನಾಗ್ತಿದೆ ಇಲ್ಲಿ ನೋಡಬೇಕಾಗುತ್ತೆ. 14 ಒಂದು ಕ್ರಿಟಿಕಲ್ ಇದು. ಸದ್ಯಕ್ಕೆ ಇದನ್ನು ತೆಗೆದುಬಿಡ್ತೀನಿ, ಹೈಡ್ ಮಾಡೋಣ. ಫಿಬಿನಾಶಿನೂ ಬೇಡ. ವೆರಿ ಇಂಪಾರ್ಟೆಂಟು ಫಿಬಿನಾಶಿ ರೇಷಿಯೋನು ಅಷ್ಟೇ 50%ಗಿಂತ ಹೈಯೆಸ್ಟ್ ಹೋಗಿದೆ. ಮೀನ್ 618 50% ಟಚ್ ಆಗಿ ಅಲ್ಲಿಂದ ಒಂದು ತಿರ್ಗಾ ಅಪ್ ಮೂವ್ಮೆಂಟ್ ತೊಗೊಂತು. ಸೊ ಹಾಗಾಗಿ ಒಂದು 618 ಕ್ರಾಸ್ ಆಗಿದೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 786 ಲೆವೆಲ್, 24 to 200 ಲೆವೆಲ್ ಇರುತ್ತೆ ಹೆಚ್ಚು ಕಡಿಮೆ. ಅದು ಗ್ಯಾನ್ 9 ಸ್ಕ್ವೇರಲ್ಲೂ ತೋರಿಸ್ತೀನಿ. ಸೊ ಅದೆಲ್ಲ ಕ್ರಾಸ್ ಆಗಿ 124,857 ಸದ್ಯದ ಮಟ್ಟಿಗೆ ಒಂದು 26,700 ಲೆವೆಲ್ಲು ಅದೆಲ್ಲ ಆಗಿದ್ರೆ ತುಂಬ ಒಂದು ಹೈಯೆಸ್ಟ್ ಹೋಗುವಂಥ ಸಾಧ್ಯತೆ ಬರುತ್ತೆ. ಅಲ್ಲಿ ತನಕ ಯಾವುದು ಬರಲ್ಲ. ಸೊ ನೋಡ್ತಾ ಇರ್ಬೋದು ಇದರಲ್ಲೇ 26,700 ಅದು ಬಂದಾದ್ಮೇಲೆ ಒಂದು 29,900 ಎಲ್ಲ ಬರುತ್ತೆ. ಬಟ್ ಅದ್ರೊಳಗಡೆ ಇದರ ಅಷ್ಟೆಲ್ಲ ಹೋಗೋದು ಬೇಡ, ಇಲ್ಲೇ ಒಂದು ರೆಸಿಸ್ಟೆನ್ಸ್ ಬಿಲ್ಡ್ ಆಗುತ್ತೆ ಇದರಲ್ಲಿ. ಸೊ ವಾಚ್ ಲೆವೆಲ್ ಇದೆ ಈಗ. ಇದು ಕಂಪ್ಲೀಟ್ಲಿ ಕ್ಯಾಂಡಲ್ ಒಂದು ಕ್ಲೋಸ್ ಆಗಬೇಕು 618ಇಂದ. ಅದ್ರ ನೆಕ್ಸ್ಟ್ ಇದನ್ನ ಹೇಳ್ದಂಗೆ 24,200 ಲೆವೆಲ್ಗೆ ಬರುತ್ತೆ. ಅದರಿಂದ ನಂತರದ್ದು ಒಂದು ಡಿಸೈಡ್ ಮಾಡೋವಂಥದ್ದು. ಸೊ ಇಂಪಾರ್ಟೆಂಟ್ ನೋಡ್ತಾ ಇರಿ. ಇದು ಪಿಚ್ ವರ್ಕಲ್ಲೂ ಅದೇ ಥರ ವರ್ಕ್ ಆಗ್ತಿದೆ, ಜಸ್ಟ್ ಟಚ್ ಆಗಿದೆ, ಮತ್ತೆ ಎಲ್ಲ ಹೋಗುತ್ತೆ ಗೊತ್ತಿಲ್ಲ ಇದು.
ಮೇಲೆ ಹೋಗುತ್ತಾ ಕೆಳಗೆ ಬರುತ್ತಾ ಒಂದು ಅಬ್ಸರ್ವ್ ಮಾಡ್ತಾ ಇರಿ. ಬಟ್ ಸ್ಟಿಲ್ ನಾನು ಬುಲ್ಲಿಶ್ ಅಂತಾನೆ ಹೇಳ್ತೀನಿ ಮಾರ್ಕೆಟ್. ಆಪ್ಷನ್ಸ್ ಎಫ್ ಅಂಡ್ ಓ ಮಾಡ್ತಾ ಇರೋರು ಡೇಟಾಗಳು ಕರೆಕ್ಟ್ ಅಬ್ಸರ್ವ್ ಮಾಡ್ತಾ ಇರಿ, ಅದ್ರ ಮೇಲೆ ಒಂದು ಕಾಲ್ ತಗೊಳ್ಳಿ. ಬೇರೆ ಬೇರೆ ಒಂದು ಇಂಡಿಸಿಸ್ ನೋಡಿದ್ರು ಚೆನ್ನಾಗಿ ಬಂದಿದೆ. ಒಂದು ಫಿನ್ ನಿಫ್ಟಿ ಸಹಿತ ಒಂದು ಚೆನ್ನಾಗಿ ಕೊಟ್ಟಿದೆ. ಎಲ್ಲ ಎಸ್ಕೇಪ್ ಆಗಿದೆ ಕ್ಲೌಡಿಂದ. ವೀಕ್ಲಿ ಬೇಸಿಸ್ ಮುಖ್ಯವಾಗಿ ನಾನು ನೋಡಬೇಕಿತ್ತು. ಸೊ ಇದೆಲ್ಲ ಒಂದು ಗುಡ್ ಸೈನು. ಇದು ಹೊಸದಾಗಿ ಇಂಡಿಕೇಟರ್ ಇದು, ಅದಕ್ಕೆ ಕ್ಲೌಡ್ ಬರ್ತಾ ಇಲ್ಲ, ಬಟ್ ಇಟ್ಸ್ ಅ ಗುಡ್. ಇನ್ನು ಎಸ್ ಎಮ್ ಎ ಬೇರೆ ಬೇರೆ ನೋಡ್ಬೋದು, ಎಲ್ಲ ಟಚ್ ಆಗಿ ಒಂದು ಚೆನ್ನಾಗಿ ಬಂದಿದೆ. ನಿಫ್ಟಿ ಸಹಿತ ನೋಡ್ಬೋದು. ಇನ್ಸ್ಟಿಟ್ಯೂಷನಲ್ ಎಸ್ ಆ ವ್ಯಾಲ್ಯೂಗಳು ಏನಿದೆ ಹೈಲೈಟ್ ಆಗ್ತಿರೋದು ಇನ್ಸ್ಟಿಟ್ಯೂಷನ್ ಲೆವೆಲ್. ಸೊ ಟಚ್ ಆಗಿ ಮೇಲಾಗ್ತಾ ಇದೆ. ಎಲ್ಲೋಗುತ್ತೆ ನೋಡೋಣ. ಬ್ಯಾಂಕ್ ನಿಫ್ಟಿ ಹೈಯೆಸ್ಟ್ ಮತ್ತೆ ಟಚ್ ಆಗಿದೆ, ಆಲ್ ಟೈಮ್ ಹೈ. ಪಿಚ್ ವರ್ಕ್ ಎಲ್ಲ ಇದಕ್ಕೆ ಅನಲೈಸ್ ಮಾಡೋದು ಬೇಕಾಗಿಲ್ಲ. ಸ್ಟಿಲ್ ಇದು ಒಂದು ಟೈಮ್ ಝೋನ್ ಪ್ರಕಾರ ನೋಡಿದ್ರೆ ತುಂಬ ಒಂದು ಕ್ರಿಟಿಕಲ್ ಲೆವೆಲಲ್ಲೇ ಕೂತಿದೆ. ಇದನ್ನು ಎಲ್ಲಿ ಹೋಗುತ್ತೆ ನೋಡೋಣ. ಆಲ್ಮೋಸ್ಟ್ ಇದಕ್ಕೆ ಬಂದಿದೆ ಹೆಚ್ಚು ಕಮ್ಮಿ. ಈ ಡೇಟ್ಸ್ಗಳೆಲ್ಲ ಅದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳೋದು ನಾನು. ಬೇರೆ ಬೇರೆ ಒಂದು ಇದರಲ್ಲಿ ಬರುತ್ತಿದ್ದು. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇನ್ನೊಂದು 2-3 ದಿವಸದಲ್ಲಿ ಇದು ಅಬ್ಸರ್ವ್ ಮಾಡಬೇಕು ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಸೈಡ್ ವೇಸ್ ಒಂದೊಂದು ಸ್ವಲ್ಪ ಜಾಸ್ತಿ ಇರ್ಬೋದು, ಅಬ್ಸರ್ವ್ ಮಾಡ್ತಾ ಇರಿ. ಇಂಪಾರ್ಟೆಂಟ್ ಲೆವೆಲ್ಲು ಗ್ಯಾನ್ದು ನೋಡ್ಬೇಕಾದ್ರೂ ನಿಫ್ಟಿ ನೋಡ್ಬೇಡ ಫಸ್ಟು. ಸದ್ಯಕ್ಕೆ 23,851 ಕ್ಲೋಸ್ ಆಗಿದೆ. ಸೊ ಅದ್ರ ನೆಕ್ಸ್ಟ್ ಎಲ್ಲ ಬಂದು ಈ 23,870, 23,947, 20 ಈ ಥರ ಇದು ಹಿಂಗೆ ಡೈರೆಕ್ಷನಲ್ಲಿ ಹೋಗ್ತಾ ಇರಬೇಕು. ಈ ಡೈರೆಕ್ಷನಲ್ಲಿ ಇದು ಬಂದಿದ್ದು ಹೈಯೆಸ್ಟ್ ಒಂದು ಚೆನ್ನಾಗಿ ಇದು ಕೊಡುತ್ತೆ. 831ಇಂದ ಒಂದು ಮೂಮೆಂಟ್ ಚೆನ್ನಾಗಿ ಕೊಡ್ತು ನೋಡಿ ಬೇಕಿದ್ರೆ. ಸೊ ಹಾಗಾಗಿ ಒಂದು ಅಬ್ಸರ್ವ್ ಮಾಡ್ತಾ ಇರಿ. ಸೊ ಈ ಲೆವೆಲಿಂದ ನೆಕ್ಸ್ಟ್ ಇದಕ್ಕೆ ಬರುತ್ತೆ. ಇದೆಲ್ಲ ಕ್ರಾಸ್ ಮಾಡಿದ್ಮೇಲೆ ಯೂಶಲಿ ಕ್ರಾಸ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಬುಲಿಶ್ ಇದೆ ನಾನು. ಸೊ ಅಬ್ಸರ್ವ್ ಮಾಡಿ ಒಂಥರ. ಬಟ್ 24,360, 24,200 ಲೆವೆಲ್ ಎಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಪಡುತ್ತೆ ಇದು ಮಾರ್ಕೆಟ್. ಸೊ ಹುಷಾರಾಗಿ ನೋಡ್ತಾ ಇರಿ. ಈ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡ್ಕೊಳ್ಳಿ. ಐದಾರು ಬೈ ರೆಸಿಸ್ಟೆನ್ಸು ಸೆಲ್, ಇದು ಯಾವುದಾದ್ರು ಒನ್ ಟೇಬಲ್ ಫಾಲೋ ಮಾಡಿ. ಎರಡೂ ಬೇಕಾಗಿಲ್ಲ, ಸ್ಕ್ರೀನ್ಶಾಟ್ ತಗೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದೇ ಥರ ಇರುತ್ತೆ, ಮೋರ್ ಆರ್ ಲೆಸ್ಸು. ಬಟ್ ಪ್ರಿಫರೇಬಲಿ ಇದನ್ನು ಫಾಲೋ ಮಾಡಿದ್ರೆ ಒಳ್ಳೆಯದು, ಟಾಪ್ ಒನ್. ಇನ್ನು ಬ್ಯಾಂಕ್ ನಿಫ್ಟಿದು ಸ್ಕ್ರೀನ್ಶಾಟ್ ತಗೊಳ್ಳಿ. ಇದ್ರದ್ದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಬ್ಯಾಂಕ್ ನಿಫ್ಟಿಗೆ ಬರಬೇಕಾದ್ರೂ ಸದ್ಯಕ್ಕೆ ಹೈಯೆಸ್ಟ್ ಹೋಗಿ ಕೂತಿದೆ 54,661, 611. ಇದೆಲ್ಲ ಬರಲಿಕ್ಕೆ ಸ್ವಲ್ಪ ಸಮಯ ತಗೊಬೋದು, ಆದರೂ ಒಂದು ಈ ಪ್ಯಾಟರ್ನ್ ಫಾಲೋ ಮಾಡ್ತಾರೆ. ಸೊ ಇಲ್ಲಿ ಕೂತಿದೆ, ರೆಸಿಸ್ಟೆನ್ಸ್ ಬಿಲ್ಡ್ ಆಗುತ್ತೆ ಇದಕ್ಕೆ. ಸೊ ನೆಕ್ಸ್ಟ್ ಲೆವೆಲ್ ಟಚ್ ಆಗಿ ರಿವರ್ಸ್ ಬರ್ಬೋದು. 54,347 ಟಚ್ ಆಗಿ ಕೆಳಗೆ ಬರ್ಬೋದು. ಸೊ ನೋಡ್ತಾ ಇರಿ, ಈ ವಾಚ್ ಮಾಡ್ತಾ ಇರಿ ಇದ್ರದ್ದೆಲ್ಲ. ಇನ್ನು ಟಿ ಸಿ ಡೇಟ್ ಮೇಲೆ ಒಂದು 2-3 ಮೀನ್ಸ್ ಲಾಸ್ಟ್ ವೀಕ್ ಹೇಳ್ಬಿಡ್ತೀನಿ ಫಸ್ಟ್. ಇದರಲ್ಲಿ ನಾ ಹೇಳ್ದಂಗೆ ಫಸ್ಟಿಗೆ ಒಂದು ಈ ಸ್ಕ್ರೀನ್ಶಾಟ್ ಮುಂಚೆನೆ ಅಥವಾ ವಾಚ್ ಲಿಸ್ಟ್ ಫಸ್ಟೇ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದರೆ ಟ್ರೆಂಡ್ ಮುಂಚೆನೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೀನಿ ಮುಂಚೆನೆ.
ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಫಸ್ಟ್ ಇನ್ಷಿಯಲಿನೇ ಸ್ಟಾರ್ಟ್ ಆಗಿತ್ತು 9th 11th ಆ ಥರ ಟೈಮಲ್ಲಿ. ಆಮೇಲೆ ರಜಾ ಬಂತು, ಒಂದು ಮಧ್ಯದಲ್ಲಿ 3 ದಿವಸ ಗ್ಯಾಪು, ಅದ್ರ ನಂತರ ತಿರ್ಗಾ ಬರೀ 3 ದಿವಸ ಮಾತ್ರ ಇದ್ದಿದ್ದು ಮಾರ್ಕೆಟು. ಸೊ 14th ಇದ್ದಿದ್ದು ಇದ್ರದ್ದು ಎಫೆಕ್ಟ್ ಮುಂಚೆನೇ ಸ್ಟಾರ್ಟ್ ಆಗಿತ್ತು ಆ್ಯಕ್ಚುಲಿ. 3 ಡೇಸ್ 2 ಡೇಸ್ ಮುಂಚೆನೆ 10th ಸ್ಟಾರ್ಟ್ ಆಗಿತ್ತು ಇದು ಆ್ಯಕ್ಚುಲ್ ಆಗಿ. ಸೊ 1 ದಿವಸ ಗ್ಯಾಪ್ ಇತ್ತಷ್ಟೆ. ಸೊ ಹಾಗಾಗಿ ಒಂದು ಅಬ್ಸರ್ವ್ ಮಾಡಿ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ, ಅದ್ರ ಮೇಲೆ ವರ್ಕ್ ಮಾಡಿ ಅಂತ ಹೇಳಿದ್ದು ಅದಕ್ಕೆ. ಸೊ ಓವರ್ ಆಲ್ 3 ಡೇಸಲ್ಲೇ ಸುಮಾರು ಕೊಟ್ಟಿದೆ. ಬಟ್ ಮೇಜರ್ ಅಬ್ಸರ್ವೇಷನ್ ನನಗೆ ಈ ಗೂಗಲ್ ಫೈನಾನ್ಸ್ ಅಥವಾ ಗೂಗಲ್ ಶೇರ್ ಇದರಲ್ಲಿ ಕಂಡುಹಿಡಿಯೋಕ್ಕೆ ಕಷ್ಟ. ಮೀನ್ಸ್ 5 ಡೇಸ್ 1 ಡೇ ಈ ಥರ ಕೊಡುತ್ತೆ. ಸೊ 5 ಡೇಸಿಗೆ ಓವರ್ ಆಲ್ ಆಗಿ ಎಲ್ಲ ಗ್ರೀನ್ ಕೊಟ್ಟಿದೆ. ಒಂದು 3 ಡೇಸ್ಗೂ ಕೆಲವೆಲ್ಲ ಕೊಟ್ಟಿದೆ ಚೆನ್ನಾಗಿ. ಸೊ ಓವರ್ ಆಲ್ ಈ ರಿಸಲ್ಟ್ ಎಲ್ಲ ಒಂದು ಅಬೌವ್ 3% ಕೊಟ್ಟಿದೆ, ಹೆಚ್ಚು ಕಡಿಮೆ. ಕೆಲವು ಒಂದೆರಡು ಸ್ಟಾಕು, ಅದರಲ್ಲೂ ಮೇಜರ್ ಅಂದರೆ ನಾ ಅಂದಂಗೆ ಇದು ಸಮ್ವೇರ್ ಐ ಫರ್ಗಾಟ್. ಕೆಲವುದು ಮಾತ್ರ ವರ್ಕ್ ಆಗಿಲ್ಲ, ಎಸ್ಪೆಷಲಿ GSPL, ಗುಜರಾತ್ ಸ್ಟೇಟ್ ಪೆಟ್ರೋನೆಟ್ ಮುಂಚೆನೇ ಕವರ್ ಆಗಿತ್ತು, ಅದ್ರ ನಂತರ ಮೂವ್ಮೆಂಟ್ ಇರಲಿಲ್ಲ. ಸೊ ಹಾಗಾಗಿ ಈ ಥರ ಒಂದು ಲಿಸ್ಟ್ ಶೇರ್ ಮಾಡಿದಾಗ ವರ್ಕ್ ಮುಂಚೆನೇ ಮಾಡ್ಕೊಳ್ಳಿ. ಟ್ರೆಂಡ್ ಯಾವಾಗ ಚೇಂಜ್ ಆಗುತ್ತೆ, ಬೈ ಸಿಗ್ನಲ್ ಬಂದಿದೆಯಾ, ಜಸ್ಟ್ ನಾ ಹೇಳಿದ್ದೆ ನಾನು ಹಿಂದೆನು. ನಿಫ್ಟಿ ಆಲ್ಕೆಮಿಸ್ಟ್ ಅಂತ ಇದೆ. ನನ್ನ ಇಂಡಿಕೇಟ್ರು ಬೇಡ, ನಂದು ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ, ನಾನೇ ಮಾಡ್ಕೊಂಡಿದ್ದೀನಿ ಇಂಡಿಕೇಟರ್ಗಳಿಗೆಲ್ಲ. ಸೊ ನಿಫ್ಟಿ ಆಲ್ಕೆಮಿಸ್ಟು ATR ಅಂತ ಕೊಟ್ಟರು. ATR ಅಂತ ಕೊಡಿ, ನಿಫ್ಟಿ ಆಲ್ಕೆಮಿಸ್ಟ್ ATR ಇಲ್ಲಿ ನಾನು ಇದು ಮಾಡ್ಕೊಂಡಿದ್ದೀನಿ, ಫೇವ್ರೇಟ್ ಮಾಡ್ಕೊಂಡಿದ್ದೀನಿ. ನಿಫ್ಟಿ ಆಲ್ಕೆಮಿಸ್ಟ್ ಅಂತಲೇ ಇದೆ ನೀವು. ಸೊ ಇವನ್ನ ಫಾಲೋ ಮಾಡೋರು ಕಮ್ಮಿ, ಬಟ್ ಸ್ಟಿಲ್ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಅದನ್ನು ಹಾಕ್ಕೊಂಡು ನೀವು ವರ್ಕ್ ಮಾಡಿದ್ರೆ ಬುಲಿಶ್ ಟ್ರೆಂಡ್ ಇದೆಯಾ, ಬೇರಿಶ್ ಇದೆಯಾ, ಅಥವಾ ನಿಮ್ಮ ಬೇಸಿಕ್ ನಿಮ್ಮ RSI ಅಥವಾ ಸೂಪರ್ ಟ್ರೆಂಡೋ, ಮ್ಯಾಕ್ಡಿನೋ, ಬೊಲಿಂಜರೋ ಏನು ಫಾಲೋ ಮಾಡ್ತೀರೋ ಅದ್ರದ್ದು ಫಾಲೋ ಮಾಡಿ. ಇಲಿಯೇಟೋ ಯಾವುದು ಏನು ಫಾಲೋ ಮಾಡ್ತೀರೋ ಅದನ್ನೇ ಫಾಲೋ ಮಾಡಿ. ಹೊಸದಾಗಿ ಏನೋ ಮಾಡ್ಲಿಕ್ಕೆ ಹೋಗ್ಬಿಡಿ. ಕೆಲವು ಟೈಮ್ ನೀವು ಯಾವುದ್ರಲ್ಲಿ ಕಂಫರ್ಟಬಲ್ ಆಗಿರ್ತೀರೋ ಅದರಲ್ಲೇ ಮಾಡಿ. ಸೊ ಈ ಲಿಸ್ಟ್ ಬಂದಿದೆ ಅಂದರೆ ಅದರಲ್ಲಿ ನೀವು ವರ್ಕೌಟ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟ್ ವೀಕ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದೆ, ಅಬೌವ್ 3% ಹೆಚ್ಚು ಕಡಿಮೆ ಕೊಟ್ಟಿದೆ. ಈ ವೀಕಿಂದ ನಾನು ಏನು ಮಾಡಿದೆ ಅಂದರೆ ಬೇಸ್ಡ್ ಆನ್ ಆ್ಯಕ್ಚುಯಲ್ ಪ್ರೈಸ್ ಆ್ಯಕ್ಷನ್ನು ಮತ್ತು ಆ್ಯಕ್ಚುಯಲ್ ಗ್ಯಾನ್ ಬೇಸಿಸ್ ಮೇಲೆ ತೊಗೊಂಡಿದ್ದೀನಿ. ಸೊ ನೀವು ಈ ಸ್ಕ್ರೀನ್ಶಾಟ್ನ ಇಟ್ಕೊಂಡು ವರ್ಕ್ ಮಾಡಿ ನೀವು. ಸೊ ಮೇಜರ್ ಇಂಟ್ರೆಸ್ಟಿಂಗ್ ಒಂದು ಕಣ್ಣಂಗೆ ಲೆಮನ್ ಟ್ರೀ ಸಮಥಿಂಗ್, ಲೆಮನ್ ಟ್ರೀ ಕರೆಕ್ಟ್, ಅದನ್ನೇ ಓಪನ್ ಮಾಡಿಟ್ಟಿದ್ದೆ. ನಂದು ಇಂಡಿಕೇಟ್ರಲ್ಲಿ ತೋರಿಸ್ಬಿಡ್ತೀನಿ. ಜಸ್ಟ್ ಈಗ ತಾನೇ ಅರೈವ್ ಆಗಿದೆ ಬೈ ಸಿಗ್ನಲ್, ಈ 2 ದಿವಸ ಮುಂಚೆ. ಸೊ ಇದು ಈ ಲೈನ್ದು ಕ್ರಾಸ್ ಆಗಿದೆ. ಸೊ ಮತ್ತಷ್ಟು ಮೇಲೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಬಟ್ ಏನಂದರೆ ನಾಳಿನ ಓಪನಿಂಗು ಅಥವಾ ವೀಕ್ಲಿ ಬೇಸಿಸ್ ಮೇಲೆ ತೊಗೊಂಡ್ರು ಈ ವೀಕ್ದು ಇದು ಆ್ಯಕ್ಚುಲಿ ನೋಡ್ಬೋದು. ಸೊ ಇದ್ರದ್ದು ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿಕೊಂಡು ನೀವು ಅಲ್ಲಿಂದ ಟ್ರೇಡ್ ತಗೊಳ್ಳಿ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ವೀಕ್ಲಿಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಟ್ಟಿದೆ. ವೀಕ್ಲಿ ಇನ್ನೂ ಬೇರಿಶ್ ಸೈಡೆಲ್ಲ ಇದೆ, ಬಟ್ ಬುಲ್ಲಿಶ್ ಆಗುತ್ತೆ ಇದು ಮೇಲೆ ಹೋಗ್ತಿದ್ದಂಗೆ. ಇದು ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ಸ್ಕ್ರೀನ್ಶಾಟ್ ಮರಿದ ಇಟ್ಕೊಳ್ಳಿ, ಸ್ಕ್ರೀನ್ಶಾಟ್ ಇಂಪಾರ್ಟೆಂಟು. ಓಕೆ, ಸ್ಕ್ರೀನ್ಶಾಟ್ ಅಪೋಲೋ ಟೈರು, AU ಸ್ಮಾಲ್ ಬ್ಯಾಂಕು, BHEL ಆಲ್ರೆಡಿ ಕೊಟ್ಬಿಟ್ಟಿದೆ, ತುಂಬ ದಿವಸದಿಂದ ಓಡ್ತಾ ಇದೆ. ಇವತ್ತು ಕೂಡ ಬುಲಿಶ್ ಇದೆ. ಬಿರ್ಲಾ ಸಾಫ್ಟು, ಕ್ಯಾನ್ಫಿನ್ ಹೋಮ್ಸು, CSE, ಕೋಲ್ ಇಂಡಿಯಾ, ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರು, ಇಂಜಿನಿಯರ್ಸ್ ಇಂಡಿಯಾ, HFCL, ಲೆಮನ್ ಟ್ರೀ, REC, ಸೋನಾ BLW, J&K ಬ್ಯಾಂಕು, ಟ್ರೆಂಟ್ ನೋಡೋಣ. ಲಾಸ್ಟ್ ಮೀನ್ಸ್ 29th ಬರ್ತಿದೆ. ಸ್ಟಿಲ್ ಅದು ಹೆಂಗಿದೆ ಅಂತ ಮುಂಚೆನೇ ನೋಡ್ಕೊಳ್ಳಿ ನೀವು. ಸದ್ಯಕ್ಕಂತೂ ಸೆಲ್ಲಲ್ಲೇ ಇದೆ. ಸೊ ಸ್ಲೈಟಾಗಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಇದು. ಈ ಇದರಲ್ಲಂತೂ ಇದರಲ್ಲೇ ನೋಡಿ, ಇದರಲ್ಲೂ ಬುಲಿಶ್ ಇಲ್ಲ, ಬೇರಿಶೇ ಇದೆ. ಇನ್ಕೆ ಇಚಿಮೋಕೋ ನೋಡಿಕೊಂಡ್ರು ನೀವು ಬೇರಿಶ್ ಅಂತಲೇ ಇರುತ್ತೆ. ಜಸ್ಟ್ ಔಟ್ ಬರ್ಬೇಕು ಇದರಿಂದ. ಸೊ ಯಾವುದ್ರಲ್ಲಿ ವರ್ಕ್ ಆಗುತ್ತೋ ನೀವು ನೋಡಿ. RSI ಹಾಕ್ತಾರೆ, EMA ಫಾಲೋ ಮಾಡ್ತಾರೆ,
ನಿಮ್ಗೆ ಏನು ಅನುಕೂಲ ಬರುತ್ತೋ ಅದನ್ನ ಫಾಲೋ ಮಾಡ್ಕೊಳ್ಳಿ. ಸ್ಟಾಪ್ ಲಾಸ್ ಅಂತೂ ಖಂಡಿತವಾಗ್ಲೂ ಇರಬೇಕು. ಸೊ ಇದು ಜಸ್ಟ್ ಟಚ್ ಆಗಿದೆ ಮೇಲ್ಗಡೆ ಬಂದ್ರೆ ಸೂಪರ್ ಮೂಮೆಂಟ್ ಅಂತೂ ಬರುತ್ತೆ ಇದರಲ್ಲಿ. ಬೇರೆ ಬೇರೆ ಹಾಕಿರ್ತೀನಿ. ಸಿಂಪಲ್ ಆರ್ ಎಸ್ ಐ ಇದು ಹಾಕೋಣ ನೋಡಿ. ಟಚ್ ಎಲ್ಲದ್ರಲ್ಲೂ ಟಚ್ ಆಗ್ತಿದೆ. ಐದರ್ ದಿಸ್ ಸೈಡ್ ಹೋಗ್ಬೋದು, ಬಾಟಮ್ ಹೋಗ್ಬೋದು, ಇಲ್ಲಾಂದ್ರೆ ಮೇಲ್ ಹೋಗ್ಬೋದು. ಹಿಂದಿನ ಇದ್ರಲ್ಲಿ ನೋಡಿ ಟಚ್ ಆದ್ರೆ ಅಲ್ಲಿಂದ ಮೂವ್ಮೆಂಟ್ ಸಿಕ್ಕಾಪಟ್ಟೆ ಹಾಗೆ ಬಂದಿರುತ್ತೆ. ಸೊ ಯಾವ್ದು ಫಾಲೋ ಮಾಡ್ತಿರೋ, EMA, SMA, RSI, ಬೊಲಿಂಜರ್, ಮ್ಯಾಕ್ಡಿ, ಸೂಪರ್ ಟ್ರೆಂಡ್, ಇಲಿಯಟ್, ಯಾವ್ದಾದ್ರು ADX ಆದ್ರೂ ಮಾಡ್ಕೊಳ್ಳಿ. ಬರೀ ADX ಅಂದ್ರೆ ಡೈರೆಕ್ಷನ್ ಕೊಡುತ್ತೆ ಅಷ್ಟೇ. ಸೊ ಅದ್ರ ಮೇಲೆ ಇವಾಗ ADS ಅಲ್ಲಿ ನೋಡಿದ್ರೆ ಬುಲ್ಲಿಶ್ ಅಂತ ಬಂದಿರಲ್ಲ, ಬೇರಿಶೇ ಇರುತ್ತೆ. ADX ವಿತ್ RSI ಎಲ್ಲ ಇದಾವೆ, ಸುಮಾರು ಇದಾವೆ. ವಿತ್ ಹಿಸ್ಟೋಗ್ರಾಮ್ ಕೊಡೋದು, ಇದು ಕೊಡೋದು, ವಿತ್ ಮ್ಯಾಕ್ಡಿ ಕೊಡುವಂಥದ್ದು, ಕ್ರಾಸ್ ಓವರ್ ಸಿಗ್ನಲ್ಲು. ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನ ನೋಡ್ಕೊಂಡು ವರ್ಕ್ ಮಾಡಿ. ಬೈ ಸೆಲ್ ಅಂತ ಕೊಟ್ಟಿದೆ. ಬೈ ಕೊಟ್ಟಾಗ ಒಂದಿಷ್ಟು ಸಣ್ಣ ಮೂಮೆಂಟ್ ಅಲ್ಲೇ ಒಂದಿಷ್ಟು ಕ್ಯಾಪ್ಚರ್ ಮಾಡ್ಕೊಬೋದು ನೀವು. ಸೆಟ್ಟಿಂಗ್ಸ್ ಎಲ್ಲ ನೋಡ್ಕೊಳ್ಳಿ ಏನೇನು ಇರ್ತವೆ ಅಂತ. ಡಿಫಾಲ್ಟ್ ಏನಿದ್ರು ನೋಡಿ, ADX ಸ್ಮೂತಿಂಗ್ ಲೆಂತ್ 14 ಇರುತ್ತೆ, 21 ಮಾಡ್ತಾರೆ ಕೆಲವರು. ಜಾಸ್ತಿ ಇರಲ್ಲ ಇಶ್ಯೂಗಳು. ಇಲ್ಲ ನನಗೆ ಸಿಂಪಲ್ ಆಗಿ 9 ದಿವಸದ ಸಾಕು, ಸ್ಮೂತ್ನಿಂಗ್ ಫ್ಯಾಕ್ಟರ್ 5 ಸಾಕು, ತುಂಬಾ ಒಂದು ನಾಯ್ಸಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಇದು ಏನು ಡಿಫಾಲ್ಟ್ ಇರುತ್ತೋ ಅದನ್ನೇ ನೋಡಿ. ಆದಷ್ಟು ಡಿಫಾಲ್ಟ್ಗೆ ವರ್ಕ್ ಮಾಡಿ ಯಾವತ್ತು. ನಿಮಗೆ ಗೊತ್ತಿಲ್ಲ ಸೆಟ್ಟಿಂಗ್ ಅಂದರೆ ಅವನೇನು ಕಾನ್ಸೆಪ್ಟ್ ಇಟ್ಕೊಂಡಿದ್ದು ಅದರಲ್ಲೇ ವರ್ಕ್ ಮಾಡಿ. ಯಾವ್ದು ಯೂಸ್ ಮಾಡ್ತಿರೋ ಒಂದು ಪಕ್ಕ ಆಗಿ ಎಲ್ಲದನ್ನು ಯೂಸ್ ಮಾಡ್ತೀನಿ ಅಂದರೆ 100% ವರ್ಕ್ ಆಗಲ್ಲ. ಓಕೆ, ಸೊ ಇದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ J&K ಬ್ಯಾಂಕ್ ಬೇಕಿದ್ರೆ. ಸದ್ಯದ ಮಟ್ಟಿಗೆ ಬುಲ್ಲಿಶ್ ಇದೆ, ಬ್ಯಾಂಕ್ದೆಲ್ಲ ಆಲ್ಮೋಸ್ಟ್ ಬುಲ್ಲಿಶೇ ಇದೆ. ಯಾವುದಾದ್ರೂ ಹಾಕೊಳ್ಳಿ ಬುಲ್ಲಿಶೇ ಇರುತ್ತೆ. ಸೊ ನಾಳೆ ಏನು ಮಾಡಬೇಕು, ಅಥವಾ ಇದು ಯಾವತ್ತು ದಿವಸ ಬೀಳ್ತಾ ಇದೆ, ಆಲ್ಮೋಸ್ಟ್ ನಿಮಗೆ 29th ಬೀಳ್ತಾ ಇದೆ. ಅಬ್ಸರ್ವ್ ಮಾಡ್ತಾ ಇರಿ, ಇದರಿಂದ ಒಂದು ರಿಜಿಸ್ಟರ್ ಬಿಲ್ಡ್ ಆಗುತ್ತಾ, ಏನು ಕತೆ, ಹೆಂಗೆ ಟ್ರೆಂಡ್ ಚೇಂಜ್ ಆಗುತ್ತೆ. ಟ್ರೆಂಡ್ ಚೇಂಜ್ ಆದ್ರೆ ವರ್ಕೌಟ್ ಮಾಡಿಬಿಡಿ. ಈಗ ಫ್ಯೂಚರ್ ಆಪ್ಷನ್ ಸ್ಟಾಕ್ ಆಗಿದ್ರೆ ವರ್ಕ್ ಮಾಡಿ ಅದ್ರ ಮೇಲೆ. ಓಕೆ, ಇದು ಇವಾಗ ನಾಳೆ ಓಪನಿಂಗ್ ವೀಕ್ಲಿ ಬೇಸಿಸ್ ಮೇಲೆ ಸ್ವಲ್ಪ ಲಾಂಗ್ ಇದೆ. ಡೈಲಿ ಬೇಸಿಸ್ ತಗೊಳ್ಳಿ, ಡೈಲಿನೂ ಸ್ವಲ್ಪ ಇದಾಗಿತ್ತು. ನಾಳೆ ಓಪನಿಂಗ್ ಹೆಂಗೆ ಬರುತ್ತೋ ಅದು ನೋಡಿಕೊಂಡು ಇದ್ರದ್ದು ಹೈ ಆ್ಯಂಡ್ ಲೋ ಸುಮಾರು ಸರಿ ಇದು ಹೇಳಿರ್ತೀನಿ, ಮತ್ತೆ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಇವಾಗ ನಂದು ರೇಂಜ್ 103 ಇಂದ 102 ಇಂದ 97 ತನಕ. ಸ್ಟಾಪ್ ಲಾಸ್ ನಂದು ಇದನ್ನೇ ತೊಗೊಬೇಕು. ಜನರಲ್ ಆಗಿ 50% ಬೇಕಾದ್ರೆ ತೊಗೊಬೋದು. ಸ್ಟಾಪ್ ಲಾಸ್ ಅಲ್ಲಿಗೆ ಇಟ್ಕೊಂತೀನಿ ನಾನು ಅಂತ ಇದೆ. ಸೊ ಏನು ಮಾಡಬೇಕು, ಬುಲ್ಲಿಶ್ ಟ್ರೆಂಡ್ ಇದೆ ಅಂದರೆ ಇದರಿಂದ ಮೇಲ್ ಹೋಗ್ಬೇಕು ಫಸ್ಟ್. ಕಂಪ್ಲೀಟ್ಲಿ ಬೇರಿಶ್ ಅಂದರೆ ಇದರಿಂದ ಕೆಳಗಡೆ ಬರಬೇಕು. ಸೊ ಅದನ್ನ ಹೆಂಗೆ ವರ್ಕ್ ಮಾಡಬೇಕು, 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ವರ್ಕ್ ಮಾಡಬೇಕು ನೀವು. ನೋಡಿ, ಇದರಿಂದ ಆಲ್ರೆಡಿ ಒಂದು ಈ ರೇಂಜ್ ಇದೆ ನಿಮಗೆ ನಾಳೆ ಓಪನಿಂಗ್ ಅಲ್ಲಿ ಇಲ್ಲಿ ಬಂದು ಜಸ್ಟ್ ಎಕ್ಸಾಂಪಲ್ ಇಲ್ಲಿಂದ ತಗೋಣ. 17th ಬುಲ್ಲಿಶ್ ಬೇರಿಶ್ ಅದು ತಗೊಂಡಿರ್ತೀನಿ. ಇಲ್ಲಿ ಓಪನಿಂಗ್ ಇದಿತ್ತು. ಸೊ ಇದರಿಂದ ಕ್ರಾಸ್ ಆಯ್ತಾ, ವೆಯ್ಟ್ ಮಾಡಿ. ಇಲ್ಲಿಂದ ನೋಡಿ ಬುಕ್ ಮೂಮೆಂಟ್ ಇಲ್ಲ, ನನಗೆ ಆಗಲ್ಲ 15 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲಿ ವರ್ಕ್ ಮಾಡ್ತೀನಿ. 5 ಮಿನಿಟ್ಸ್ ಅಲ್ಲಿ ವರ್ಕ್ ಮಾಡಿದ್ರೆ ತುಂಬಾ ಸ್ಟಾಪ್ ಲಾಸ್ಗಳು ಹಿಟ್ ಆಗ್ತವೆ ನೋಡಿ. ಮೇಲೆ ಹೋದಂಗಾಯ್ತು, ತಿರ್ಗಾ ಟಚ್ ಆಯ್ತು, ರೀಟ್ರೇಸ್ ಆಗ್ಬೇಕು. 5 ಮಿನಿಟ್ಸ್ ತಗೊಂಡ್ರೆ ರೀಟ್ರೇಸ್ ಆಗಿದ್ದು ಇಲ್ಲಿ ಆಕ್ಚುಲ್ ಆಗಿ 135ಗೆ. ಸೊ ಇಲ್ಲಿಂದ ಮೂಮೆಂಟ್ಸ್ ಬಂದಾಗ ನಿಮ್ಗೆ ಎಷ್ಟು ಬಂತು, ಆಲ್ಮೋಸ್ಟ್ ನಿಮಗೆ ಹೈಯೆಸ್ಟ್ 4%, 3.5% ತನಕ ಕೊಟ್ಟಿದೆ. ಸೊ ಈ ಥರ ವರ್ಕ್ ಮಾಡ್ಬೇಕು ನೀವು. ಏನೇ ಒಂದು ಇಂಟ್ರಾಡೇ ವರ್ಕ್ ಮಾಡ್ತೀರಾ ಅಥವಾ ವೀಕ್ಲಿ ಸ್ವಿಂಗ್ ವರ್ಕ್ ಮಾಡ್ತೀರಾ, ಹೆಂಗೆ ಮಾಡ್ತೀರಾ ವೆಯ್ಟ್ ಮಾಡಬೇಕು. ಮ್ಯಾಜಿಕ್ ಟೈಮ್ ಅಂತ ನಾನು ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ. ಅದು 100% ವರ್ಕ್ ಆಗಲ್ಲ ನೋಡಿ. 9:15 ಎಕ್ಸಾಂಪಲ್ ಕೊಡ್ತೀನಿ ಇರುತ್ತೆ.
9:15 ಏನಿತ್ತು ಓಪನಿಂಗ್ 98. ಸದ್ಯಕ್ಕೆ ಡೂಪ್ಲಿಕೇಟ್ ಮಾಡ್ತೀನಿ. ಯಾಕೆ ಇಷ್ಟೆಲ್ಲ ತೋರಿಸ್ತೀನಿ ಅಂದರೆ ಇಟ್ಸ್ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ಅಷ್ಟೇ. ಇವಾಗ ನಂದು ಜೆ ಎನ್ ಕೆ ಏನು ಸಿಂಬಲ್ ನೋಡಿ ಗೊತ್ತಿರ್ಬೇಕು ನನಗೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ, ಇಲ್ಲ ಅಂದರೆ ನಾನು ರಫ್ ಆಗಿ ಇದು ಹಾಕೊಬೇಕು. ಸೊ 98 ರುಪೀಸ್ ಇತ್ತು ನಂದು ಓಪನಿಂಗ್ ಪ್ರೈಸ್ 98. ಇದು 90 ಇದು ಫಿಕ್ಸ್ ಅದು. ಸೊ ಏನು ಬರಬೇಕು 9:44. ಯೂಶಲಿ 40 ಮಿನಿಟ್ಸ್ ಬಿಟ್ಬಿಡಿ. 10:13 ತಗೊಳ್ಳೋಣ. 10:13 10:15 10:13. ಸೊ ಈ ಕ್ಯಾಂಡಲ್ದೇ ಒಂದು ಇಟ್ಕೊಂಡ್ರೆ ಅದನ್ನು ನೀವು 5 ಮಿನಿಟ್ಸ್ ಇಟ್ಕೊಬೇಕು. ಎಷ್ಟು ಮೂಮೆಂಟ್ಸ್ ಕೊಟ್ಟಿದೆ ಅಂತ ಹೇಳ್ತೀನಿ ನಾನು. ಸೊ ಇದಕ್ಕೆ ಸಿಗಲಿಲ್ಲ, ಜನರಲ್ ಆಗಿ ಇದನ್ನು ಈಸಿ ಇದೆ ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡಬೇಕು. ನೋಡಿ ಟೈಮ್ ನೋಡಿ, ಇದರಿಂದ ಕೆಳಗಡೆ ಯಾವುದು ಕ್ಲೋಸ್ ಆಗಿಲ್ಲ. ನಾನು 9:45 ಯಾಕೆ ಬೇಡ ಅನ್ನೋದು ಅಂದರೆ ನೋಡಿ 9:45 ಇಲ್ಲಿ ಬಂದು ತಿರ್ಗಾ ಇಲ್ಲಿ ರೀಟೆಸ್ಟ್ ಆಗಿ ಇದೆಲ್ಲ ಆಯಿತು. ಸೊ ಇದರಿಂದ ಯಾವುದು ಕೆಳಗಡೆ ಹೋಗಿಲ್ಲ. 9:45 ಇಲ್ಲಿಗೆ ಏನಾದರೂ ಎಂಟ್ರಿ ಕೊಟ್ಟಿದ್ರೆ ಎಷ್ಟು ಬರ್ತಿದೆ ಇದು, ಆಲ್ಮೋಸ್ಟ್ 5%, 4.7% ಇದೆ. ಸೊ ಹೀಗೆ ಕ್ಯಾಪ್ಚರ್ ಮಾಡಬೇಕು. ಬೇರೆ ಎಕ್ಸಾಂಪಲ್ ತಗೊಳ್ಳಿ, ನನಗೇನು ತೊಂದರೆ ಇಲ್ಲ, ಕೊಡ್ತೀನಿ ನಾನು. ರಿಲಯನ್ಸ್ ತಗೊಳ್ಳೋಣ ಎಕ್ಸಾಂಪಲ್ಗೆ. ರಿಲಯನ್ಸ್ ಬೇಡ, ತುಂಬ ಮೂಮೆಂಟ್ ಇರೋದು ತಗೋಣ. ಮೂಮೆಂಟ್ಸ್ ರಿಲಯನ್ಸ್ ಎಲ್ಲ ಡಿಕ್ಸಾನ್ ತಗೋಣ, ಮೂಮೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಇರ್ತಾವೆ. ಸೊ ಓಪನಿಂಗ್ ಪ್ರೈಸು ಫಸ್ಟ್ ನನಗೆ ಇಂಪಾರ್ಟೆಂಟ್. ಓಪನಿಂಗ್ ಪ್ರೈಸು 9:15 ಇದ್ದಾಗ ಇದು ಬಂದ್ಬಿಟ್ಟು 15,204. ನೋಡಿ ಎಲ್ಲ ಸಣ್ಣ 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 ಸಿಕ್ತು. ಸಣ್ಣ ಸಣ್ಣದು ಬೇಡ, 9:45 ತನಕ ಬೇಡ. ನೋಡಿ ಫಸ್ಟು ಡಿಕ್ಸಾನ್ ಚೆನ್ನಾಗಿದೆಯಾ ನೋಡಿ, ಈ ಒಂದು ಸ್ವಿಂಗಲ್ಲೇ ಕಷ್ಟ, ಅದಕ್ಕೆ ಡಿಕ್ಸಾನು ವರ್ಕ್ ಆಗಲ್ಲ. ಸೈಡ್ ವೈಸ್ಗೆ ಹೋದರೆ ಕರೆಕ್ಟಾಗಿ ನಿಮಗೆ ಸಿಗಲ್ಲ, ಯಾವತ್ತೋ ಒಂದು ಇದ್ರಲ್ಲಿ ಲಾಸ್ಟಿಗೆ ಬಂದಿರುತ್ತೆ. ಸೊ ಜನರಲ್ ಆಗಿ ಹೇಳ್ದಂಗೆ 10 ಈ ಟೈಮಲ್ಲಿ ತೊಗೊಬೇಕು ಅಂದಿದೆ, ಅದಕ್ಕೆ ಡಿಕ್ಸಾನ್ ತೊಗೊಂಡೋಗೋಣ, ಏನಾಗುತ್ತೆ ನೋಡೋಣ. ಟೈಮ್ ಸರಿ ಇದೆ. ಇಂಕ್ರೀಸಿಂಗ್ ಇದೆಯಲ್ಲ, ಮತ್ತೆ ರಿಪೀಟ್ ಆಗ್ತಾ ಇದೆ, ಏನೋ ಪ್ರಾಬ್ಲಮ್ ಇದೆ. ಬ್ಯಾಂಕ್ ನಿಫ್ಟಿ ತಗೋಣ ಎಕ್ಸಾಂಪಲ್ಗೆ. ಸೊ ನಿಫ್ಟಿನೇ ತಗೋಣ. ನಿಫ್ಟಿ ಇತ್ತು, ಬ್ಯಾಂಕ್ ನಿಫ್ಟಿ ಇಲ್ಲ ಇದೆ, ಅದರಲ್ಲೇ ಇದೆ, ತಿರ್ಗಾ ಏನು ಮಾಡೋದು. ಸೊ ನಾನು ಹೇಳ್ದಂಗೆ ಫಸ್ಟ್ 45 ಮಿನಿಟ್ಸ್ ಎಲ್ಲ ಬೇಡ, 10:30 ಬಂದಿದೆ ಬ್ಯಾಂಕ್ ನಿಫ್ಟಿ. 10:30 ಮೊನ್ನೆ ಏನಾಯಿತು 10:30 ನೋಡೋಣ.
15 ಮಿನಿಟ್ಸ್ ಟೈಮ್ ಫ್ರೇಮು. ಅದು 5 ಮಿನಿಟ್ಸ್ ತೊಗೊಂಡ್ರೆ ಒಳ್ಳೇದು. 10 ಎಷ್ಟು ಬಂದಿದ್ದು 10:33 ±5 ಮಿನಿಟ್ಸ್ ಇರುತ್ತೆ ಯೂಶಲಿ. ಇದು ಆಕ್ಚುಲಿ ಒನ್ ಡೈರೆಕ್ಷನ್ ಹೋಗಿದೆ, ಅದಕ್ಕೆ ಏನೋ ಅನ್ಸಲ್ಲ ನಿಮಗೆ. 10:33 ಇದನ್ನ ತಗೊಬೇಕು. ಇಲ್ಲಿ ನೋಡಿ ಸ್ಟಾಪ್ ಲಾಸ್ ಹಿಟ್ ಆಗ್ಬಿಡ್ತಾ ಇತ್ತು, ಆದ್ರೂ ಕಂಪ್ಲೀಟ್ ಕ್ಲೋಸ್ ಆಗಿಲ್ಲ. ಇಲ್ಲಿಂದ ನೀವು ಎಂಟ್ರಿ ತಗೊಂಡಿದ್ರೆ ಯಾಕೆ ಇದು ಮ್ಯಾಜಿಕ್ ಕ್ಯಾಂಡಲ್ ಅಂದ್ರೆ, ಮ್ಯಾಜಿಕ್ ಟೈಮ್ ಅಂದ್ರೆ ಇದೆ ರೀಸನ್. ಆಲ್ಮೋಸ್ಟ್ 2%. ಫ್ಯೂಚರಲ್ಲೆಲ್ಲ ಸಿಕ್ಕಾಪಡೆ ಬಂದ್ಬಿಡುತ್ತೆ. ಫ್ಯೂಚರ್ದೇ ತಗೋಣ ಒಂದು ಎಕ್ಸಾಂಪಲ್ಗೆ. ಎಕ್ಸಾಕ್ಟ್ ಆಗಿ ನಾನು ವರ್ಕ್ ಮಾಡಿಲ್ಲ ಎಫ್ ಅಂಡ್ ಅದಕ್ಕೆ ನಾನು ಕರೆಕ್ಟ್ ಸಿಂಬಲ್ಗಳು ಇದಾಗ ಗೊತ್ತಾಗಲ್ಲ. ಬೇರೆ ಯಾವ್ದಾದ್ರು ಇದ್ರೆ ಜನರಲ್ ಆಗಿ ತುಂಬ ಐಡಿಯಾನು ತುಂಬ ರೇಂಜ್ ಇಲ್ಲ. ಪಿ ಎನ್ ಬಿ ತಗೋಣ. ಪಿ ಎನ್ ಬಿ ತುಂಬ ಇದಿರುತ್ತೆ. ಓಪನಿಂಗ್ ಪ್ರೈಸ್ ಇಂಪಾರ್ಟೆಂಟ್. 5 ಮಿನಿಟ್ಸ್ ಕ್ಯಾಂಡಲ್ಲು ಓಪನಿಂಗ್ಸ್ ತಗೊಬೇಕು. 15 ಮಿನಿಟ್ಸ್ ಮೀನ್ಸ್ ಇದ್ರದ್ದು ಬಂದ್ಬಿಟ್ಟು ಓಪನಿಂಗ್ 98.85. ನನಗೆ ಡೈರೆಕ್ಟಾಗಿ ಇದೆಲ್ಲ ಎಕ್ಸೆಲ್ ಮಾಡ್ಕೊಂಡಿದ್ದೀನಿ, ಈಗಂತೂ ಎಲ್ಲದಕ್ಕೂ ಬರುತ್ತೆ. 98.05 ಏನೇನು ಚೇಂಜಸ್ ಬರುತ್ತೆ ನೋಡೋಣ. ಸೊ 10:13ಗೆ ಬರಬೇಕು ನನ್ನ ಪ್ರಕಾರ. ಬೇಕಿದ್ರೆ 10:43ಗೆ ತಗೊಳ್ಳೋಣ. 10:43 ಪಿ ಎನ್ ಬಿ. 10:13 ಏನಾಗಿದೆ ನೋಡೋಣ ಅದನ್ನು. 10:13 ಇದರಿಂದ ಕೆಳಗಡೆ ಯಾವುದು ಕ್ಲೋಸ್ ಆಗಿಲ್ಲ. ಇದರಿಂದ ಮೇಲ್ಗಡೆ ಅಂತ ತಗೊಂಡ್ರು 1:1 ಅಂತ ಇಟ್ಕೊಂಡ್ರು ನಿಮಗೆ ಅದು ಫಿಬಿನಾಶಿ ರೇಷಿಯೋ ಹಾಕ್ತೀರಾ, ಹೆಂಗೆ ಹಾಕ್ತೀರಾ ನೋಡಿ. ಲಾಂಗ್ ಪೊಸಿಷನ್ ನಂದು ಡೈರೆಕ್ಟಾಗಿ 1:1 ಇಡ್ತೀನಿ ನಾನು. ಜಾಸ್ತಿ ಬಂದರೆ ನಿಮ್ಮ ಅದೃಷ್ಟ. 1:1 ಆರಾಮಾಗಿ ಕೊಡುತ್ತೆ. ಎಷ್ಟು ಪರ್ಸೆಂಟೇಜ್ ಬಂತು? 1% ಕೊಟ್ಟಿದೆ. 1% ಕಮ್ಮಿ ಅನ್ಸುತ್ತೆ, ಬಟ್ ಹ್ಯೂಜ್ ನನ್ನ ಪ್ರಕಾರ. ತುಂಬ ಮೂಮೆಂಟ್ಸ್ ಇರೋದು ಯಾವುದಾದ್ರು HDFC ಬ್ಯಾಂಕ್ ಇತ್ತಾ? HDFCದು ನೋಡೋಣ. ಮೊನ್ನೆ ತುಂಬ ಮೂಮೆಂಟ್ ಇತ್ತು. ತುಂಬ ಮೂಮೆಂಟ್ ಇದ್ದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಡುತ್ತೆ ಇದು ಮ್ಯಾಜಿಕ್ ಕ್ಯಾಂಡಲ್. ಸೊ ಫಸ್ಟ್ ಓಪನಿಂಗು ಎಷ್ಟು? 1879.60. ಸೊ ಇದನ್ನ ಡಿವೈಡ್ ಬೈ 10 ಮಾಡ್ಕೊಬೇಕು. ಇದನ್ನ ಮಿಸ್ ಮಾಡಿದೆ ಅವಾಗ. ಯಾಕಂದ್ರೆ ಯಾಕೆ 10 ಮಾಡ್ಕೊಬೇಕು ಅಂದರೆ ಇದು ತುಂಬ ದೊಡ್ಡ ನಂಬರು, ಸೊ ಹಾಗಾಗಿ ಬೈ 10 ಮಾಡ್ಕೊಬೇಕು. ಹೇಳ್ತೀನಿ ಏನಕ್ಕೆ ಅಂತ. ಇಲ್ಲ ಅಂದರೆ ಇದು ಸ್ಮಾಲ್ ಫ್ರ್ಯಾಕ್ಷನಲ್ಲಿ ಟೈಮ್ ಬರುತ್ತೆ. ಸೊ 10 ನಂತರದ್ದು ನೋಡಿ ಅಂದರೆ 10:17. ಸೊ
ಸೊ ಸ್ಟಾಪ್ ಲಾಸ್ ಒಂದ್ಸಲಿ ಹಿಟ್ ಆಗುತ್ತೆ. ಸ್ಟಾಪ್ ಲಾಸ್ ಏನು ಮಾಡೋಕ್ಕಾಗಲ್ಲ ಕೆಲವು ಸಲ. ಇದರಿಂದ ಮೇಲ್ಗಡೆ ಹೋಗಿದ್ದು ಯೂಶಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಆದ್ರೆ ರಿಟ್ರೇಸ್ಮೆಂಟ್ ವೆಯ್ಟ್ ಮಾಡಿ ಅಂತೀನಿ ನಾನು. ಇದೇ ರೀಸನ್ಗೆ ರಿಟ್ರೇಸ್ಮೆಂಟ್ ವೆಯ್ಟ್ ಮಾಡಿ, ಇಲ್ಲಾಂದ್ರೆ ಸ್ಟಾಪ್ ಲಾಸ್ ಪದೇ ಪದೇ ಹಿಟ್ ಆಗ್ತಾ ಇರತ್ತೆ. ಆಲ್ಮೋಸ್ಟ್ 1.5% ಕೊಟ್ಟಿದೆ ನೀಟಾಗಿ. ಸೊ ಈ ತರ ಮಾಡ್ಬೋದು. ಹ್ಯೂಜ್ ಇದಂತ ಇದೆಲ್ಲ ಸಿಂಪಲ್ಲು. ಸೊ ಈ ತರ ನೀವೇ ಓನ್ ಡೆವಲಪ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ಸಿಗುತ್ತೆ ಗ್ಯಾನ್ ಮೆಥಡ್ ಅಂತಾನೆ ಹುಡುಕಿ, ಮ್ಯಾಜಿಕ್ ಕ್ಯಾಂಡಲ್ ಅಂತ. ಸಿಕ್ಕಾಪಡೆ ಸುಲಭ ಇದು. ಈ ತರ ಎಲ್ಲ ಫಾಲೋ ಮಾಡ್ತೀರಿ ನನ್ನ ಚಾನಲ್ಲು. ಮತ್ತೆ ಹೊಸ ಮಾಹಿತಿಯೊಂದಿಗೆ ಹೊಸ ವಿಚಾರಗಳಿಗಿಂದ ಬರ್ತಾ ಇರ್ತೀನಿ. ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಮತ್ತೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಏನಾದರೂ ಇದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತಗೊಂಡು ಇನ್ವೆಸ್ಟ್ ಮಾಡಿ. ಈ ವಿಡಿಯೋಸ್ ಎಲ್ಲ ಎಜುಕೇಷನಲ್ ಪರ್ಪಸ್ಗೋಸ್ಕರ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.